ನೀ ತಿನ್ಬಿಟ್ಟು ತಟ್ಟೆನೆ ಸಿಂಕಾಗಿ ಇಟ್ಬಿಡಿ. ನಾನು ಡಾಕ್ಟರ್ ಹತ್ರ ಹೋಗಿ ಕಣ್ ಟೆಸ್ಟ್ ಮಾಡಿಸ್ಕೊಂಬರ್ತೀನಿ. ಅಮ್ಮ ಏನು ಒಂಚೂರು ಚೆನ್ನಾಗೇ ಇಲ್ಲ. ಚೆನ್ನಾಗಿಲ್ಲ? ಅಲ್ಲಿ ನನಗೆ ಕ್ಯಾಟ್ರಾಕ್ಟ್ ಆಗೈತೆ, ಸರಿಯಾಗಿ ಕಣ್ ಕಾಣೋದಿಲ್ಲ ಅಂದ್ರೂ ನಮ್ಮ ಮನೆಗಳರು ಹೊರಗಡೆ ಹೋಗಿ ತಿಂದು ಆರೋಗ್ಯ ಹಾಳು ಮಾಡ್ಕೋಬಾರ್ದು ಅಂತ ಅಡ್ಗೆ ಮಾಡಿದ್ರೆ ಚೆನ್ನಾಗಿಲ್ಲ ಅಂತೀರಾ? ತಿನ್ನಕ್ಕೆ ಹುಟ್ಟಿರೋ ತರ ಆಡ್ತಾನೆ. ಏನ್ ಚೆನ್ನಾಗಿರೋ ಊಟ ನಾನು ಮಾಡೇ ಹಾಕಿಲ್ಲ ಅನ್ನೋ ತರ. ನನಗೆ ಅಡ್ಗೆ ಮಾಡಕ್ ಬರಲ್ಲಪ್ಪ, ಅಡ್ಗೆ ಮಾಡಕ್ ಬರ ಅಂತ ಅಮ್ಮನ್ ಹುಡ್ಕೋವು. ಇವನಿಗೆ ಒಂದ್ ಲೋಟ ಟೀ ಮಾಡಕ್ ಬರಲ್ಲ, ಇವ್ರಿಗೆ ನೀರ್ ಕಾಸಕ್ಕೆ ಹೇಳಿದ್ರೆ ಅದ್ರಾಗೂ ತಪ್ಪು ಮಾಡ್ತಾರೆ. ನಾನು ಊಟದ ಬಗ್ಗೆ ಕಮೆಂಟ್ ಮಾಡ್ತೀರಾ? ಊಟ ದೇವ್ರ ಸಮಾನ, ಹೊತ್ಕೊಂಡ್ ತಿನ್ಬೇಕು. ಇವತ್ತೇ ಲಾಸ್ಟ್. ಇನ್ಮೇಲಿಂದ ನಿಮ್ ಅಡ್ಗೆ ನೀವೇ ಮಾಡ್ಕೊಳ್ಳಿ. ನನಗೇನ್ ಬೇಕೋ ಅದ್ ನಾನ್ ಮಾಡ್ಕೊತೀನಿ. ನಿಮ್ ತರ ನಾವು ಯೂಟ್ಯೂಬ್ ಮಾಟ್ರ್ ಚೆಪ್ ಎಲ್ಲ ನೋಡ್ಕೊಂಡ್ ಬೆಳ್ದಿಲ್ಲಪ್ಪ. ನಾವು ನಮ್ಮ ಅಪ್ಪ ಅಮ್ಮ ಏನ್ ಹೇಳ್ಕೊಟ್ಟಾರ ಅದನ್ನ ಕಲ್ತ್ಕೊಂಡ್ ಅದನ್ನೇ ಮಾಡ್ತೀವಿ ಅಷ್ಟೇ. ಅದೆಲ್ಲ ಮಾಡಿ ನಮ್ ಕೈ ಸೋತಾಗಿರ್ತತೆ. ಯಾವಾಗ್ಲೂ ರುಚಿಯಾಗಿ ಮಾಡಕ್ ಆಗಲ್ಲ, ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು. ನಾವು ಕಷ್ಟಪಟ್ಟು ಪೌಷ್ಟಿಕಾಂಶ ಇರೋ ಆಹಾರ ಕೊಟ್ರೆ ನಿಮಗೆ ಆ ಕಸ ತರ ಇರೋ ಪಿಜ್ಜಾ ಬರ್ಗರೇ ಬೇಕು ಅಲ್ಲ? ಅದೇ ಚೆನ್ನಾಗಿರ್ತತಲ್ಲ. ನಮ್ ಕಾಲದಲ್ಲಿ ನಾವು ಮೂರ್ ದಿನ ತಂಗ್ಳನ್ನ ಎಲ್ಲ ತಿಂತಿದ್ವಿ. ನಿಮಗೆ ಕೇಳ್ದಂಗೆಲ್ಲ ಮಾಡ್ಕೊಡ್ತೀವಲ್ಲ, ಅದಕ್ಕೆ ಸೊಕ್ಕು ಬಂದ್ಬಿಡೈತೆ. ಅಲ್ಲಿ ಹೋಗ್ರೆ ಅಲ್ಲಿ ಆಚೆ ಕಡೆ ಎಷ್ಟ್ ಜನ ಸಾಯ್ತಾ ಇದಾರೆ ತಿನ್ನೋರ್ಗೆ ಏನ್ ಗೊತ್ತು ಕಸ್ತೂರಿ ವಾಸನೆ. ಕತ್ತೆ ಏಯ್, ಅಲ್ಲಿ ಆಫ್ರಿಕಾದಾಗೆ ಎಷ್ಟೊಂದ್ ಮಕ್ಳಿಗೆ ತಿನ್ನೋಕ್ ಊಟ ಇಲ್ದೆ ಅವ್ವಾ ಅಂತ ದಿನ ಅಳ್ತಾ ಇರ್ಬೇಕಾರೆ ನೀವು ನಾನು ಚೆನ್ನಾಗಿರೋ ಅಡಿಗೆ ಮಾಡಾಕಿದ್ರೆ ತಿಂತೀವಿ. ಆಂಟಿ, ಹಂದಿಗೆ ಬಿಸಿಬೇಳೆ ಭಾತ್ ಹಾಕಿದ್ದೀರಾ? ಹಂದಿಗೆ ಮುಸ್ರೆ ಎಲ್ಲ ಹಾಕಿದ್ದು? ಇಲ್ಲ ಆಂಟಿ, ಬಿಸಿಬೇಳೆ ಭಾತ್ ಹಾಕಿದಿರಿ. ಮತ್ ಮುಸ್ರೆ ಎಲ್ಲ ಹಾಕಿದೆ? ನಂಗೆ ಕ್ಯಾಟ್ರಾಕ್ಟ್ ಆಗಿರೋದು ಕಾಣ್ತಾ ಇಲ್ಲ ನಿಮಗೆ? ಸರಿಯಾಗಿ ಕಂಡಿಲ್ಲ. ಒಂದೊಂದ್ಸಾರಿ ತಪ್ಪಾಗ್ತತೆ. ನೀವು ಫಸ್ಟಿಗೆ ಹೇಳ್ಬೇಕಿತ್ತು.